ಪ್ರತಿಯೊಂದು ಕಲ್ಲಿನಲ್ಲೂ ಇತಿಹಾಸ, ಪ್ರತಿಯೊಂದು ಹೆಜ್ಜೆ ಸ್ಪರ್ಶದಲ್ಲೂ ದೈವಿಕ ಅನುಭವ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನಿದ್ದೀನಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಇರುವಂತಹ ಕಂದೆಗಾಲ ಅನ್ನೋ ಗ್ರಾಮದಲ್ಲಿದ್ದೀನಿ. ಸೊ ಕಂದೆಗಾಲದ ಇರುವಂತಹ ಸ್ಕಂದಗಿರಿ ಮಹಾಪಾರ್ವತಮ್ಮವರ ದೇವಸ್ಥಾನದಲ್ಲಿದ್ದೀನಿ. ಈ ದೇವಸ್ಥಾನದ ಇತಿಹಾಸ ಏನು, ಹಿನ್ನೆಲೆ ಏನು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸ್ವತಃ ಅಗಸ್ತ್ಯ ಮುನಿಗಳೇ ನಿಂತು ಶಿವ ಪಾರ್ವತಿಯ ಮದುವೆ ಮಾಡಿದಂತಹ ಪುಣ್ಯ ಜಾಗ ಇದು. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಇಲ್ಲಿ ಅದ್ದೂರಿಯಾದ ಜಾತ್ರೆ ನಡೆಯುತ್ತೆ. ನೀವು ಗುಂಡ್ಲುಪೇಟೆಗೆ ಬಂದು ಬಸ್ಸಲ್ಲಿ ಬರ್ತೀವಿ ಅಂದರೆ ನಿಮಗೆ ಬಸ್ ವ್ಯವಸ್ಥೆ ಸಹ ಇದೆ. ಬೆಳಗ್ಗೆ 10 ಗಂಟೆಗೆ, ಮಧ್ಯಾಹ್ನ 2:30ಗೆ ಬಸ್ ಇರುತ್ತೆ. ಅಲ್ಲಿ ಡಿಪೋದಲ್ಲಿ ವಿಚಾರಿಸ್ಕೊಂಡು ನೀವು ಬರ್ಬೋದು. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ನಗರ ಮೇನ್ ರೋಡು, ನಗರಕ್ಕೆ ಹೋಗುತ್ತೆ. ಸೊ ನೀವು ಇಲ್ಲಿಂದ ಮುಂದೆ ಕಾಣಿಸ್ತಿರೋ ಆರ್ಚಿಂದ ನೀವು ಸ್ವಲ್ಪ ದೂರ ಹೋದರೆ ನಿಮಗೆ ಕಂದೆಗಾಲ ಅನ್ನೋ ಗ್ರಾಮ ಸಿಗುತ್ತೆ. ಇಲ್ಲಿಂದ ಸ್ವಲ್ಪ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡ್ರೆ ನಿಮಗೆ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಸಿಗುತ್ತೆ. ಗುಂಡ್ಲುಪೇಟೆಯಿಂದ ಬರ್ತೀರಂದರೆ ನಿಮಗೆ 6 ರಿಂದ 8 ಕಿಲೋಮೀಟ್ರ್ ಆಗುತ್ತೆ. ನೀವೇನಾದರೂ ಮೈಸೂರಿಂದ ಬರ್ತೀವಿ ಅಂದರೆ ನಿಮಗೆ 65 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಬರ್ತೀವಿ ಅಂದರೆ 205 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಿರೋದು ದೇವಸ್ಥಾನದ ಆರ್ಚು. ನೀವು ನೋಡ್ತಾ ಇರ್ಬೋದು, ಶಿವನ ವಿಗ್ರಹ ಮಾಡಿದ್ದಾರೆ. ಈ ದೇವಸ್ಥಾನದ ಹೊರಭಾಗ ಏನಿದೆ ನಿಮಗೆ ನೋಡೋಕೆ ಕೋಟೆ ಥರನೇ ಕಾಣಿಸುತ್ತೆ. ಇದು ದೇವಸ್ಥಾನದ ಒಳಾಂಗಣ, ನೀವು ನೋಡ್ತಾ ಇರ್ಬೋದು. ಸುತ್ತಲೂ ಸಹ ಸಣ್ಣ ಸಣ್ಣ ಮಂಟಪಗಳನ್ನ ನಿರ್ಮಾಣ ಮಾಡಿದ್ದಾರೆ. ಮೊದಲು ತಾಯಿಯ ದರ್ಶನ ಮಾಡೋಕ್ಕಿಂತ ಮುಂಚೆ ಸೋಮೇಶ್ವರ ಸ್ವಾಮಿ ದರ್ಶನ ಮಾಡಬೇಕು. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಈ ದೇವಸ್ಥಾನ, ಈ ದೇವಸ್ಥಾನದಲ್ಲಿರುವಂತಹ ಲಿಂಗನ ಸ್ವತಃ ಅಗಸ್ತ್ಯ ಮುನಿಗಳೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಸೋಮೇಶ್ವರ ಸ್ವಾಮಿ ದೇವಾಲಯ. ಇಲ್ಲಿ ಶಿವ ತನ್ನ ಗಣಗಳ ಜೊತೆ, ತನ್ನ ದೇವತೆಗಳ ಜೊತೆಗೆ ನೆಲೆಸಿದ್ದಾರೆ. ಇಲ್ಲಿ ಶಿವನಿಗೆ ಸಂಬಂಧಪಟ್ಟ ಮತ್ತು ಶಿವನ ಜೊತೆ ಇರುವಂತಹ ಎಲ್ಲ ದೇವತೆಗಳ ವಿಗ್ರಹಗಳು ಇದೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಮೂಲ ಗರ್ಭಗುಡಿ ಸೋಮೇಶ್ವರ ಸ್ವಾಮಿ. ನೀವು ಅಲ್ಲಿಂದ ಡೈರೆಕ್ಟ್ ವಾಪಸ್ ಬರದೆ ಪಕ್ಕದಲ್ಲಿ ಒಂದು ನಿಮಗೆ ಬಾಗಿಲಿರುತ್ತೆ. ಅಲ್ಲಿಂದ ಬಂದಾಗ ದೇವಸ್ಥಾನದ ಹಿಂಭಾಗ ಸಿಗುತ್ತೆ. ನೀವು ಅವಾಗ ಏನು ನೋಡ್ತಾ ಇದ್ದೀರಾ, ಈ ಕೊಳ ಅಗಸ್ತ್ಯ ಮುನಿಗಳು ಶಿವನ ಪೂಜೆಗೆ ಗಂಗೆಯನ್ನು ಹುಡುಕಿ ಬಂದಾಗ, ಗಂಗೆ ಸಿಗದಿದ್ದಾಗ ಅವರ ಕಮಂಡಲದಿಂದ 2 ಸಾರಿ ನೆಲಕ್ಕೆ ಕೊಡ್ತಾರೆ. ಆವಾಗ ಒಂದು ಜಲ ಉತ್ಪತ್ತಿ ಆಗುತ್ತೆ, ಗಂಗೆ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಅವರು ಪಾಪ ವಿನಾಶಿನಿ ಅಂತ ಹೆಸರಿಡ್ತಾರೆ. ನೀವು ಇಲ್ಲಿ ಈಗ ಏನು ನೋಡ್ತಾ ಇದ್ದೀರಾ, ಇದು ದೇವಾಲಯದ ಹಿಂಭಾಗ ಇರುವಂಥ ಒಂದು ಪುಟ್ಟ ದೇವಾಲಯ. ಆದರೆ ಇದರ ಮಹಿಮೆ ಸಾಕಷ್ಟಿದೆ. ಈ ದೇವಿಯ ಹೆಸರು ಚಂಡಿಕಾದೇವಿ ಅಂತ. ಈ ದೇವಿಗೆ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ಎಲ್ಲ ರೀತಿಯ ದರ್ಶನ ಮಾಡ್ಕೊಂಡು ಬಂದಮೇಲೆ ಮೂಲ ದೇವಸ್ಥಾನ ಅಂದರೆ ಅಮ್ಮನವರ ದೇವಸ್ಥಾನಕ್ಕೆ ಬರ್ತೀರಾ. ನೀವು ಅಲ್ಲಿಗೆ ಬಂದ ತಕ್ಷಣ ನಿಮಗೆ ನೇರವಾಗಿ ಅಮ್ಮನವರ ವಿಗ್ರಹ ಕಾಣಿಸುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂತಹ ವಿಗ್ರಹ ಇದು. ಈ ದೇವಸ್ಥಾನದಲ್ಲಿ ನಾಗಾರಾಧನೆ ಸಹ ಇದೆ. ಸರ್ಪದೋಷ ಇರೋರು ಇಲ್ಲಿಗೆ ಬಂದು ಹರಕೆ ಸಲ್ಲಿಸ್ತಾರೆ. ಕಾರ್ತಿಕೇಯ ತಾರಕಾಸುರನ ಸಂಹಾರ ಮಾಡಿ ಘೋರ ತಪಸ್ಸನ್ನು ಈ ಜಾಗದಲ್ಲಿ ಆಚರಣೆ ಮಾಡ್ತಾರೆ. ಆ ತಪಸ್ಸನ್ನು ಆಚರಣೆ ಮಾಡಾದ್ಮೇಲೆ ಅವರಿಗೆ ಸ್ಕಂದ ಕಾರ್ತಿಕೇಯ ಅನ್ನೋ ಹೆಸರು ಬರುತ್ತೆ. ಸೊ ಈ ಗಿರಿಗೂ ಅಷ್ಟೇ ಸ್ಕಂದ ತಾರತಮ್ಮನವರ ದೇವಸ್ಥಾನ ಅಂತ ಹೆಸರಿದೆ. ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ಈ ತೇರು, ಇದೇ ತೇರಲ್ಲಿ ಅಮ್ಮನವರ ಉತ್ಸವ ಆಗುತ್ತೆ. ವರ್ಷದ ಮೇ ತಿಂಗಳಲ್ಲಿ ಒಂದು ಅದ್ದೂರಿಯ ಜಾತ್ರೆ ಆಗುತ್ತೆ ಇಲ್ಲಿ. ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ ಕೊಟ್ಟಿದ್ದೀನಿ. ನೀವು ಸಹ ಈ ದೇವಸ್ಥಾನಕ್ಕೆ ಬನ್ನಿ, ಇದರ ಮಹತ್ವ ತಿಳ್ಕೊಳ್ಳಿ. ನಾನೇನು ದೇವಾಲಯದ ಬಗ್ಗೆ ಕೊಟ್ಟಿರೋ ಮಾಹಿತಿಗೆ ಯಾವುದೇ ಲಿಖಿತ ರೂಪದ ದಾಖಲೆ ಇಲ್ಲ. ಇದು ಸ್ಥಳೀಯ ಗ್ರಾಮಸ್ಥರಿಂದ ಸಿಕ್ಕಂತಹ ಮಾಹಿತಿ.